ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪ್ರಧಾನಿ ಮೋದಿಯವರ ವಿಡಿಯೋ ಡಿಲೀಟ್ ವಿಚಾರ ದೊಡ್ಡ ಸದ್ದು ಮಾಡಿತ್ತು. ಫೇಸ್ಬುಕ್ ಒಡೆಯ ಮಾರ್ಕ್ ಜುಕರ್ಬರ್ಗ್ ಕೊನೆಗೂ ಮಂಡಿಯೂರಿ ಕ್ಷಮೆ ಕೇಳಿದ್ದಾರೆ. फ्रेंड्स, मैं जानता हूं कि पेपर लीक ये कोई मामूली विषय नहीं है. ಮೆಟಾ ಸಂಸ್ಥೆ ವಿರುದ್ಧ ಕೇಂದ್ರ ಸರ್ಕಾರದ ಸಮರ. ಕೊನೆಗೂ ಕ್ಷಮೆಯಾಚಿಸಿದ ಮಾರ್ಕ್ ಜುಕರ್ಬರ್ಗ್. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿತ್ತು. ಇದರ ಬಗ್ಗೆ ಪ್ರಧಾನಿ ಮೋದಿ ಮಾತಾಡಿದ್ದ ವಿಡಿಯೋ ಇನ್ಸ್ಟಾದಲ್ಲಿ ದಾಖಲೆ ವ್ಯೂಸ್ ಪಡೆದಿತ್ತು. ಆದರೆ ಫೇಸ್ಬುಕ್ ಮಾತ್ರ ಈ ವಿಡಿಯೋವನ್ನ 5 ಗಂಟೆಗಳ ಕಾಲ ಬ್ಲಾಕ್ ಮಾಡಿತ್ತು. ಇದರಿಂದ ಕೆರಳಿದ ಸಂಸದೀಯ ಸಮಿತಿ 3 ದಿನದೊಳಗೆ ಸ್ವತಃ ಜುಕರ್ಬರ್ಗ್ ಕ್ಷಮೆಯಾಚಿಸಬೇಕು, ಇಲ್ದಿದ್ರೆ ಸೇಫ್ ಹಾರ್ಬರ್ ಅಡಿ ಸಿಗುವ ಕಾನೂನು ರಕ್ಷಣೆ ಕಿತ್ಕೊಳ್ಳೋದಾಗಿ ಖಡಕ್ ವಾರ್ನಿಂಗ್ ಕೊಟ್ಟಿತ್ತು. ಎಚ್ಚರಿಕೆಯಿಂದ ಬೆಚ್ಚಿಬಿದ್ದ ಮೆಟಾ ಸಂಸ್ಥೆ ಕೊನೆಗೂ ತಪ್ಪೊಪ್ಪಿಕೊಂಡು ಕ್ಷಮೆಯಾಚಿಸಿದೆ. ಮೆಟಾ ಸಂಸ್ಥೆ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಕೊನೆಗೂ ಕ್ಷಮೆಯಾಚಿಸಿದ್ದಾರೆ. ಅಪ್ರಾಪ್ತರ ಶೋಷಣೆ, ಡೀಪ್ ಫೇಕ್ ದೃಶ್ಯಾವಳಿ, ತಾಂತ್ರಿಕ ಲೋಪಕ್ಕೆ ಕ್ಷಮೆ, ಸಾಮಾಜಿಕ ಜಾಲತಾಣಗಳ ನಿರ್ವಹಣಾ ಲೋಪವನ್ನ ಮೆಟಾ ಸಂಸ್ಥೆ ಒಪ್ಪಿಕೊಂಡಿದೆ. ಸಂಸದೀಯ ಸಮಿತಿ ತೀವ್ರ ಎಚ್ಚರಿಕೆ ಬೆನ್ನಲ್ಲೇ ಮೆಟಾ ಸಂಸ್ಥೆ ಕ್ಷಮೆಯಾಚಿಸಿದೆ. ಐಟಿ ಕಾಯ್ದೆಯಡಿ ಲಭ್ಯ ಇದ್ದ ಸೇಫ್ ಹಾರ್ಬರ್ ರಕ್ಷಣೆ ಇಲ್ಲವೆಂದು ಸ್ಪಷ್ಟನೆ ನೀಡಿದ್ದು ಮಧ್ಯವರ್ತಿ ಅಥವಾ ಇಂಟರ್ಮೀಡಿಯೇಟರಿ ವ್ಯಾಪ್ತಿಗೆ ಬರೋದಿಲ್ಲ ಸಂಸದೀಯ ಸಮಿತಿ ಹೇಳಿದೆ. ಈ ತಪ್ಪಿನ ಅರಿವಾಗಿ ಮೆಟಾ ಸಂಸ್ಥೆ ಮಾರ್ಕ್ ಜುಕರ್ಬರ್ಗ್ ಕ್ಷಮೆಯಾಚಿಸಿದ್ದಾರೆ. ಮೆಟಾ ಸಂಸ್ಥೆ ಕ್ಷಮೆಯಾಚಿಸಿದ್ರೂ ಕೂಡ ಇಂದು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಕೇಂದ್ರ ಸರ್ಕಾರ ಮೆಟಾ ಸಂಸ್ಥೆಯ ಅಧಿಕಾರಿಗಳಿಗೆ ನೋಟಿಸ್ ನೀಡಿದೆ. ಬ್ಯೂರೋ ರಿಪೋರ್ಟ್, TV9.